ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ದಸರಾ ಹಾಗೂ ದೀಪಾವಳಿ, ಮದುವೆ ಸಮಾರಂಭ ಸೇರಿದಂತೆ ಶುಭ ಕಾರ್ಯಕ್ಕೆ ಹೊಸ ಡಿಸೈನ್ಸ್ ಇರುವ ಬಟ್ಟೆ ಖರೀದಿ ಮಾಡೋದು ಇದೆಯಾ? ಹಾಗಾದ್ರೆ ಮತ್ತ್ಯಾಕೆ ತಡ? ಕಲಬುರಗಿಯ ಖೂಬಾ ಪ್ಲಾಟ್ ನಲ್ಲಿರುವ ಹೊಸದಾಗಿ ಆರಂಭ ಆಗಿರುವ ದೇವಾನಂದ್ ವೆಸ್ಟ್ಮೆಂಟ್ ಬಟ್ಟೆ ಶೋರೂಮ್ಗೆ ಬನ್ನಿ. ಇಲ್ಲಿ ಲೆಹೆಂಗಾ, ಕ್ರೂಪ್ ಟಾಪ್, ಗೌನ್, ಪ್ಲಾಜೋ, ಜಾಕೆಟ್, ಡ್ರೆಸ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್ಸಸ್, ಟಾಪ್ಸ್, ಕ್ವಾಡ್ ಸೆಟ್, ಹೊಸ ಡಿಸೈನರ್ ಉಳ್ಳ ರೆಡಿಮೇಡ್ ಸ್ಯಾರಿ ಸೇರಿದಂತೆ ಅನೇಕ ಹೊಸ ಡಿಸೈನರ್ ಉಳ್ಳ ಬಟ್ಟೆಗಳು ಇಲ್ಲಿ ಉತ್ತಮ ಡಿಸ್ಕೌಂಟ್ ನಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಖೂಬಾ ಪ್ಲಾಟ್ ನಲ್ಲಿರುವ ದೇವಾನಂದ್ ವೆಸ್ಟ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮಾಡಿಕೊಂಡು ಹೋಗಿ. ಹೆಚ್ಚಿನ ಮಾಹಿತಿಗಾಗಿ ದೇವಾನಂದ್ ವೆಸ್ಟ್ಮೆಂಟ್, ಖೂಬಾ ಕಾಂಪ್ಲೆಕ್ಸ್, ಲಹೋಟಿ ಪೆಟ್ರೋಲ್ ಬಂಕ್ ಎದುರುಗಡೆಗೆ, HCG ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ, ಖೂಬಾ ಪ್ಲಾಟ್, ಕಲಬುರಗಿ. ಫೋನ್ ನಂಬರ್ 9535837777 ಮತ್ತು 9535834444. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ. ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇಬ್ಬರು ಅಂತರ್ ಜಿಲ್ಲಾ ಕುಖ್ಯಾತ ಮನೆಗಳ್ಳರನ್ನು ಬಂಧಿಸಿ 14.70 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸ್ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ತಾಲೂಕಿನ ಗಮರ್ ಗ್ರಾಮದ ರಫೀಕ್ ಅಬ್ದುಲ್ ಗನ್ನಿ ಇನಾಮದಾರ್ ಮತ್ತು ಕಲಬುರಗಿಯ ಸ್ಟೇಷನ್ ರಸ್ತೆಯ ಯತೀಂ ಖಾನ್ ಕಾಂಪೌಂಡ್ ನಿವಾಸಿ ಮೊಹಮ್ಮದ್ ಮಾಜಿದ್ ಖಾನ್ ಮೈನುದ್ದೀನ್ ಎಂಬುವರನ್ನು ಬಂಧಿಸಿ 170 ಗ್ರಾಂ ಬಂಗಾರದ ಆಭರಣ, 280 ಗ್ರಾಂ ಬೆಳ್ಳಿ ಸಾಮಾನು, 1,05,000 ರೂಪಾಯಿ ನಗದು, 45,000 ರೂಪಾಯಿ ಮೌಲ್ಯದ ಬೈಕ್ ಸೇರಿ 14.70 ಲಕ್ಷ ರೂಪಾಯಿ ಮೊತ್ತದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಬ್ದುಲ್ ರಫ್ ಗನ್ನಿ ಇನಾಮದಾರ್ 30ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಶಹಬಾದ್, ವಾಡಿ, ಚಿತ್ತಾಪುರ, ಕಾಳಗಿಯಲ್ಲಿ ನಡೆದ 11 ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದರು. ಜಿಲ್ಲೆಯ ಶಹಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 29 ಸೆಪ್ಟೆಂಬರ್ 2024 ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಮಧ್ಯೆ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದು ಬಿಟ್ಟು ಬೆಳಗಿನ ಜಾವ ಕಳ್ಳತನ ಆಗಿರುತ್ತದೆ. ಅದು ಸಂಜೆ ಬಂದು ಅವರು ಈ ಥರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಹಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿರುತ್ತಾರೆ. ಈ ದೂರದಲ್ಲಿ ಟೋಟಲ್ 5 ಗ್ರಾಮು 2 ಬಂಗಾರ ಉಂಗುರಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ಥರ ಚಿನ್ನ ಆಭರಣಗಳ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ್ದ ಮೇರೆಗೆ ಶಹಬಾದ್ ನಗರದಲ್ಲಿ 100/2024 ಪ್ರಕರಣ ದಾಖಲಾಗಿರುತ್ತದೆ. ಇದು ಬಗ್ಗೆ DYSP ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಮಾಡಲಾಗಿದೆ. ಇದರಲ್ಲಿ ಮೇಯ್ನ್ CPI ಆಗಿರೋ CPI ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ, CPI ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು PI ಶಹಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಆಗಿದೆ. ಇದರಲ್ಲಿ PSI ತಿರುಮಲೇಶ್ ಮತ್ತು ASI ಗುಂಡಪ್ಪ, ಲಾಲಾ ಅಹಮದ್, ಮಲ್ಲಿಕಾರ್ಜುನ್, ಉಪಲಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ರಮಣಯ್ಯ, ರವಿ, ಆರಿಫ್, ಶ್ರೀಕಾಂತ್, ಲಕ್ಷ್ಮಣ್, ಬಸಲಿಂಗಪ್ಪ, ದೊಡ್ಡಪ್ಪ, ವೆಂಕಟೇಶ್, ಭೀಮೇಶ್, ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ. ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಗಿನ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟಾಗಿ ಕೆಲಸ ಮಾಡಿದ್ದೀವಿ. ಇದೇ ವಿಚಾರಕ್ಕಾಗಿ ನೈಟ್ ರೌಂಡ್ಸಲ್ಲಿ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವ್ರನ್ನ ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್, ತಂದೆ ಅಬ್ದುಲ್ ಗನಿ ಅಂತ 33 ವರ್ಷ, ಗಂವಾರ್ ತಾಲೂಕು, ಜೀವರ್ಗಿ, ಹಾಲಿ ವಾಸ ವಾಡಿದಲ್ಲಿರ್ತಾರೆ. ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರುವಂಥ ಮೊಹಮ್ಮದ್ ಮಜೀದ್, ತಂದೆ ಖಾಜಾ ಮೊಯಿನುದ್ದೀನ್ ಪೊಲೀಸ್ ಪಾಟೀಲ್, ವಯಸ್ಸು 34 ವರ್ಷ, ಯತೀಮಖಾನ್ ಕಾಂಪೌಂಡ್, ಸ್ಟೇಷನ್ ರೋಡ್, ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವ್ರ ಮೇಲೆ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅದು ಬೇರೆ ಕಲಬುರಗಿ ನಗರ, ಕಲಬುರಗಿ ಜಿಲ್ಲೆ ಎಲ್ಲ ಕಡೆ 30 ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಬಾದ್, ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಬೆಳಗಿನ ಜಾವ ಕಳ್ಳತನ ಮಾಡಿದ್ರು ಅಂತ ಒಪ್ಪಿಕೊಂಡಿರ್ತಾರೆ. ಅವರು ಮೋಡಸ್ ಯಾವ ಥರ ಅವರು ಕಳ್ಳತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ್ದ ಮೇಲೆ ಅವರು ಮೇಜರಾಗಿ ಬೆಳಿಗ್ಗೆ ಅವರು ಏನು ಈ ಥರ ರೆಕ್ಕಿ ಮಾಡೋದು ಅಂಥದ್ದೇನು ಕಂಡು ಬಂದಿಲ್ಲ. ಬಟ್ ಬೆಳಿಗ್ಗೆ 10 ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು, ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟಾಗಿ ಮನೆ ಬೀಗ ಮುರಿದು ಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರೂ ಸರ್ಚ್ ಮಾಡೋದಿಲ್ಲ. ಡೈರೆಕ್ಟಾಗಿ ಅಲ್ಮೆರಾಗೆ ಹೋಗೋದು, ಅಲ್ಮೆರಾ ಓಪನ್ ಮಾಡೋದು, ಅದು ಬಾಕ್ಸ್ ಏನಿರುತ್ತೆ ಓಪನ್ ಮಾಡಿ
ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ, ಬೆಳ್ಳಿ ಸಿಕ್ಕರೆ ಬೆಳ್ಳಿ, ದುಡ್ಡು ಸಿಕ್ಕರೆ ದುಡ್ಡು ತೊಗೊಂಡು ಹೋಗೋದು, ಮತ್ತು ಅದರ ಜೊತೆ ಕೀಲಿ ತೊಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ. ಇದು ಒಂದೇ ಕಳ್ಳತನ ಅಲ್ಲ, ಈ ಥರ ಸುಮಾರು 9 ಬೆಳಿಗ್ಗೆ ಕಳ್ಳತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ. ಇದಕ್ಕೆಲ್ಲ ಇವರೇ ಮೇಜರ್ ಆರೋಪಿ ಆಗಿದ್ದಾರೆ. ಅದೇ ರೀತಿಯಿಂದ ಬೇರೆ 2 ನೈಟ್ ಕಳ್ಳತನೂ ಮಾಡಿದ್ದಾರೆ. ಅಷ್ಟು ಈ ಥರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇವರದು ಹಾವಳಿ ಜಾಸ್ತಿ ಆಗಿದೆ. ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ರಾಜ್ಯಾದ್ಯಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯವ್ಯಾಪ್ತಿ ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯಲ್ಲಿ ಸಹ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಿಬ್ಬಂದಿಗಳು ಸಹ ಪ್ರತಿಭಟನೆ ನಡೆಸಿದರು. ಆರ್ಡಿಪಿಆರ್ ಇಲಾಖೆಯಲ್ಲಿ ಅನ್ಯ ಇಲಾಖೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ದನ್ನು ರದ್ದುಪಡಿಸಬೇಕು. ಜಿಲ್ಲಾ ಪಂಚಾಯಿತಿಯಲ್ಲಿನ ಯೋಜನೆ ನಿರ್ದೇಶಕರ ಹುದ್ದೆಯನ್ನು ಮರುನಾಮಕರಿಸಿ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಮತ್ತು ಆಡಳಿತ ಹುದ್ದೆಯನ್ನ ಪರಿವರ್ತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಿಬ್ಬಂದಿಗಳು ಸರ್ಕಾರಕ್ಕೆ ಮನವಿ ಮಾಡಿದರು. ಹಲೋ ಭಾರತ್ ಮಾತಾ ಕಿ ಏನೇ ಇರಲಿ ಏನೇ ಇರಲಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ. ಮಹಿಳಾ ನಿರ್ದೇಶಕರು ಮತ್ತು ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತಿನ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 4ನೇ ತಾರೀಕು ಮತ್ತು 5ನೇ ತಾರೀಕಿಗೆ 2 ದಿನಗಳ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ಇಲಾಖೆಯ ಮಾನ್ಯ ಸಚಿವರು ಇಲ್ಲದೇ ಇರುವ ಕಾರಣ ನಾವು ಹೋರಾಟವನ್ನು ಕೈ ಬಿಡಲಿಲ್ಲ. ಯಾಕಂತಂದರೆ ಅವರು ಹಾಜರಾಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ನಮ್ಮದು ಒಂದೇ ಬೇಡಿಕೆ ಅಲ್ಲ, ಬಿ ಗ್ರೇಡ್ ಸಂಘದ ಒಂದೇ ಬೇಡಿಕೆ ಅಲ್ಲ. ನಮ್ಮ ಸಂಘದ ಮೂಲ ಉದ್ದೇಶ ಏನಂತಂದರೆ ಏನು ಸರ್ಕಾರ 1500 ಹುದ್ದೆಗಳನ್ನು ಮತ್ತು 650 ಹುದ್ದೆಗಳನ್ನು ನಂತರದಲ್ಲಿ ಬಿ ಗ್ರೇಡ್ ಮಾಡಬೇಕಂತ ಒಂದು ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ಇಡೀ ರಾಜ್ಯದ ಎಲ್ಲ ಹುದ್ದೆಗಳನ್ನು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಏಕಕಾಲಕ್ಕೆ ಬಿ ಗ್ರೇಡ್ ಮಾಡಬೇಕನ್ನುವಂಥದ್ದು ನಮ್ಮ ಸಂಘದ ಮೂಲ ಉದ್ದೇಶ. ಯಾಕಂತಂದರೆ ಇವತ್ತಿನ ದಿನ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಮಾಡುವಂಥ ಒಂದು ವರ್ಕ್ ಆಫ್ ನೇಚರ್ ಏನಿದೆ ಸೇಮ್ ಇದೆ, ಎಲ್ಲರೂ ಬರೆದಿರುವಂಥ ಎಕ್ಸಾಮ್ಸ್ ಏನಿದೆ ಸೇಮ್ ಇದೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ಎಲ್ಲರೂ ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ ಕೂಡ ಸೇಮ್ ಇದೆ. ಆ ಒಂದು ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇವತ್ತು ಏನು ನಮ್ಮದು ಕ್ಷೇಮಾಭಿವೃದ್ಧಿ ಸಂಘದ ಏನು ಈ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದೆ ಆ ಎಲ್ಲ ಬೇಡಿಕೆಗಳಿಗೂ ನಾವು ಒಂದು ಬೆಂಬಲವಾಗಿ ನಿಂತಿದ್ದೇವೆ. ಮತ್ತು ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿರ್ಬೋದು, ಬಿಲ್ ಕಲೆಕ್ಟರ್ಗಳಾಗಿರ್ಬೋದು, ನಮ್ಮ ವಿವಿಧ ನಮ್ಮ RDPR ಕುಟುಂಬದ ಏನು 11 ವೃಂದ ಸಂಘಗಳೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರ ಬೇಡಿಕೆಗಳಿಗೆ ನಾವು ಪ್ರೋತ್ಸಾಹವಾಗಿ ಬೆಂಬಲವಾಗಿ ನಿಂತಿದ್ದೀವಿ. ಎಲ್ಲಿಯವರೆಗೆ ಅಂತಂದರೆ ನಾವು ನಮ್ಮ ಬೇಡಿಕೆಗಳನ್ನು ಪಡೆಯುವವರೆಗೆ ಈ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೈ ಬಿಡುವುದಿಲ್ಲ, ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಮಾನ್ಯ ಸಚಿವರು 10ನೇ ತಾರೀಕಿನ ಏನು ನಮಗೆ ಸಭೆಗೆ ಡೇಟ್ ನಿಗದಿಪಡಿಸಿದ್ದಾರೆ, ಮಾನ್ಯ ಸಚಿವರು ನಮ್ಮ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಯಾಕಂದರೆ ಸಚಿವರು ನಮ್ಮ ಜಿಲ್ಲೆಯವರಾಗಿದ್ದಾರೆ, ನಮ್ಮ ಜಿಲ್ಲೆ ವಿವಿಧ ಎಲ್ಲ ಜಿಲ್ಲೆಯವರು ಕೇಳ್ತಾರೆ, ಮಾನ್ಯ ಸಚಿವರು ನಿಮ್ಮ ಜಿಲ್ಲೆಯವರಾಗಿದ್ದಾರೆ, ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅಂತ ಕೇಳ್ತಾರೆ. ಆದ್ದರಿಂದ ಮಾನ್ಯ ಸಚಿವರು ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ನಾವು ನಮ್ಮ ಬೇಡಿಕೆಯನ್ನು ಇವತ್ತಿನಿಂದ ಮುಂದುವರಿಸ್ತಾ ಇದ್ದೀವಿ. ಧನ್ಯವಾದಗಳು. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರನ್ನು ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಸುಧಾರಣೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಗುರುರಾಜ್ ಕರ್ಜಗಿ ಓರ್ವ ಶಿಕ್ಷಣ ತಜ್ಞೆ ಎನ್ನುವುದು ಒಪ್ಪುವುದು ಸಾಧ್ಯವಿಲ್ಲವೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಅರ್ಜುನ್ ಭದ್ರೆ ತಿಳಿಸಿದರು. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಗುರುರಾಜ್ ಕರ್ಜಗಿ ಓರ್ವ ಮೌಢ್ಯ ಪ್ರತಿಪಾದಕ ಮತ್ತು ಅಪ್ಪಟ ಸನಾತನಿಯಾಗಿದ್ದು, ಇಂತಹ ವ್ಯಕ್ತಿಯನ್ನು ಮಕ್ಕಳ ಬೌದ್ಧಿಕತೆ ಮತ್ತು ಭವಿಷ್ಯ ರೂಪಿಸುವ ಶೈಕ್ಷಣಿಕ ಸುಧಾರಣೆ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿರುವುದು ಸರ್ಕಾರದ ಆತಂಕಕಾರಿ ಕೆಲಸವೆಂದು ಅರ್ಜುನ್ ಭದ್ರೆ ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಅಜಯ್ ಸಿಂಗರ್ ಅವರು ಶಿಕ್ಷಣ ಸುಧಾರಣಾ ಸಮಿತಿ ಅಂಥೇಳಿ ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರನ್ನು
ಅಧ್ಯಕ್ಷರಾಗಿ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ ಸರ್ಕಾರ ತನ್ನ ಸೈದ್ಧಾಂತಿಕ ದಿವಾಳಿಯನ್ನು ಇಲ್ಲಿ ತೋರಿಸಿಕೊಟ್ಟಂತಾಗಿದೆ. ಪ್ರಮುಖವಾಗಿ ಗುರುರಾಜ್ ಹೊಸಕೋಟೆಯವರು ಅವರು ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಸೆಮಿನಾರ್ ಸಂದರ್ಭದಲ್ಲಿ ಮತ್ತು ವಿಕ್ರಮ್ ಟಿ ವಿಯಲ್ಲಿ ಕುಂತು ಮಾಧ್ಯಮದ ಜೊತೆ ಮಾತಾಡುತ್ತಾ ಕೋಮುವಾದಿ ವಿಚಾರಗಳನ್ನು ಮತ್ತು RSS ವಿಚಾರಗಳನ್ನು ಪ್ರತಿಪಾದಿಸ್ತಕ್ಕಂಥವರಿಗೆ ಇವತ್ತು ಒಂದು ಶಿಕ್ಷಣ ಸುಧಾರಣಾ ಸಮಿತಿಯ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಕ್ಕಳಿಗೆ ಅವರ ಬೌದ್ಧಿಕ ಮತ್ತು ಭವಿಷ್ಯದ ಪ್ರಗತಿಗಾಗಿ ಇವತ್ತು ಏನು ಶಿಕ್ಷಣ ಸುಧಾರಣೆಯ ಸಮಿತಿಯ ಹೆಸರಿನಲ್ಲಿ ಇವತ್ತು ಗುರುರಾಜ್ ಕರ್ಜ್ಗಿಯವರು ಇವತ್ತು RSSನ ಮಕ್ಕಳ ಮನಸ್ಸಿನ ಮೇಲೆ RSS ಮತ್ತು RSSನ ಕೋಮುವಾದಿ ಮತ್ತು ಮನುವಾದಿ ವಿಚಾರಗಳನ್ನು ಬಿತ್ತರಿಸ್ತಕ್ಕಂಥ ಅವಕಾಶ ಇವತ್ತು ಕಾಂಗ್ರೆಸ್ ಪಕ್ಷನೇ ಮಾಡಿಕೊಟ್ಟಂತಾಗಿದೆ. ಇವತ್ತು ಪ್ರಮುಖವಾಗಿ ಗುರುರಾಜ್ ಕರ್ಜ್ಗಿ ಅವರಿಗೆ ನಾವು ಶಿಕ್ಷಣ ತಜ್ಞರಂತೂ ಎಂದೂ ಒಪ್ಪುವುದಿಲ್ಲ. ಅವರು ಒಬ್ಬರು ಮೌಢ್ಯಾಧಾರಿತ ವಿಚಾರಗಳು ಹೊಂದಿರತಕ್ಕಂಥ ವ್ಯಕ್ತಿ. ಅವರು RSSನ ಜೊತೆ ನಂಟು ಹೊಂದಿರತಕ್ಕಂಥವ್ರು. ಅವರು ಏನಪ್ಪ ಅಂದರೆ ಸನಾತನವಾದಿ ವಿಚಾರಗಳಿರ್ತಕ್ಕಂಥವ್ರು. ಅವರು ಬೇರೆ ಬೇರೆ ವಿಚಾರಗಳಲ್ಲಿ ಏನಪ್ಪ ಅಂತಂದರೆ ಇವತ್ತು ರಸಾಯನಶಾಸ್ತ್ರದಲ್ಲಿ ಅವರು ಸಂಶೋಧನೆ ಮಾಡಿ PhD ಪಡೆದಿರ್ತಕ್ಕಂಥವ್ರು. ಬಟ್ ರಸಾಯನಶಾಸ್ತ್ರದ ಬಗ್ಗೆ ಬೌದ್ಧಿಕವಾಗಿ ಮಾತನಾಡೋಲ್ಲ ಅವರು ಏನಪ್ಪ ಅಂದರೆ ಏನಾದರೂ ಮಾತನಾಡಬೇಕಾದ್ರೆ ಅವರು ತತ್ವಶಾಸ್ತ್ರದ ಬಗ್ಗೆ ಮಾತಾಡ್ತಾರೆ. ಹಿಂದುಳಿದ ದಲಿತ ಸೇರಿದಂತೆ ಎಲ್ಲಾ ಸಮಾಜದವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿಯಾಗಲು ಸಾಧು ಸಂತರ ನೇತೃತ್ವದಲ್ಲಿ ನೂತನ ಸಂಘಟನೆಯನ್ನು ಹುಟ್ಟುಹಾಕಲು ಚಿಂತಿಸಲಾಗಿದೆ. ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ನಡೆಯುವ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಾಜಿ DCM KC ಈಶ್ವರಪ್ಪ ಹೇಳಿದರು. ಹುಬ್ಬಳ್ಳಿ ನಗರದ ಖಾಸಗಿ ಹೋಟೆಲ್ನಲ್ಲಿ ವಿವಿಧ ಸಮಾಜದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಡವರಿಗೆ ಹಿಂದುಳಿದ ವರ್ಗದ ಜನರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಹೊಸ ಸಂಘಟನೆ ಹುಟ್ಟುಹಾಕಲಾಗಿದೆ. ಈ ಸಭೆಯಲ್ಲಿ 25ಕ್ಕೂ ಹೆಚ್ಚು ಸಾಧು ಸಂತರು, 1000ಕ್ಕೂ ಅಧಿಕ ವಿವಿಧ ಸಮಾಜದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಸಂಘಟನೆಗೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಿಡಲು ಸಲಹೆ ನೀಡಿದ್ದಾರೆ. ಈ ಕುರಿತು ಅಂದಿನ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸುಮಾರು 35-40 ಜನ ಪೂಜ್ಯ ಸಾಧು ಸಂತರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಬಾಗಲಕೋಟೆ ಜಮಖಂಡಿಯ ಜಕನೂರಿನಲ್ಲಿ ಒಂದು ಧಾರ್ಮಿಕ ಸಭೆ ಅಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು. ಅಲ್ಲಿ ನಾನು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಹನುಮಂತ ನಿರಾಣಿಯವರು, ಅನೇಕ ರಾಜಕಾರಣಿಗಳು, ಎಲ್ಲ ಸಮಾಜದ ಸಾಧು ಸಂತರು, ಸಮಾಜ ಸೇವೆ ಮಾಡ್ತಾ ಇರೋಂಥ ಅನೇಕ ವ್ಯಕ್ತಿಗಳು ಕೂಡ ಆ ಸಭೆಯಲ್ಲಿ ಇದ್ದರು. ಆ ಸಭೆಯಲ್ಲಿ ಆ ಸಾಧು ಸಂತರು ಒಂದು ತೀರ್ಮಾನ ತಗೊಂಡ್ರು, ನಮಗೊಂದು ಸೂಚನೆ ಕೂಡ ಕೊಟ್ಟರು. ಇವತ್ತು ಹಿಂದುಳಿದವರಿಗೆ, ದಲಿತರಿಗೆ, ಹಿಂದೂ ಸಮಾಜದ ಎಲ್ಲ ಬಡವರಿಗೆ ನ್ಯಾಯ ಕೊಡೋ ದಿಕ್ಕಲ್ಲಿ ಒಂದು ಸಂಘಟನೆ ಆಗಬೇಕು. ಆ ಸಂಘಟನೆಗೆ ನಾವು ಪೂರ್ಣ ನಿಮಗೆ ನಾವು ಬೆಂಬಲ ಕೊಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದಾಗ ನಮಗೂ ಅನ್ನಿಸ್ತು, ಈ ದಿಕ್ಕಲ್ಲಿ ಒಂದಿಷ್ಟು ಸಂಘಟನೆ ಮಾಡಬೇಕು, ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ತಗೊಂಡ್ವಿ. ಅದಾದ ನಂತರ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಮುಖ ನಾಯಕರುಗಳನ್ನು ಇವತ್ತು ಇಲ್ಲಿ ಒಂದು ಸಭೆ ಕರೆದಿದ್ದೇವೆ. ಇದು ಮೊದಲನೇ ಸಭೆ. ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಗಂಡು ಮೆಟ್ಟಿನ ನಾಡು. ಈಗ ಈ ಒಂದು ನಾಡಿನಲ್ಲೇ ಮೊದಲನೇ ಸಭೆ ನಾವು ನಡೆಸ್ತಾ ಇದ್ದೇವೆ. ಈ ಸಭೆಯಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಅಧ್ಯಕ್ಷರು ಆಗಿದ್ದಂಥ
ಮಾನ್ಯ ವಿರೂಪಾಕ್ಷಪ್ಪನವರು ಭಾಗವಹಿಸಿದ್ದಾರೆ. ಮಾಜಿ ಮಂತ್ರಿಗಳಾದ ಗೂಳಿಹಟ್ಟಿ ಶೇಖರ್ ಅವರಿದ್ದಾರೆ. ಮಾಜಿ ಶಾಸಕರಾದ ಉಡುಪಿಯ ರಘುಪತಿ ಭಟ್ ಅವರಿದ್ದಾರೆ. ಮತ್ತೊಬ್ಬ ಮಾಜಿ ಶಾಸಕರಾದ ವೀರಭದ್ರಪ್ಪ ಹಲವರು ಇದ್ದಾರೆ. ಅಹಿಂದ ಸಂಘಟನೆಯನ್ನು ಅನೇಕ ವರ್ಷಗಳಿಂದ ಕಟ್ಕೊಂಡ್ಬಂದಂಥ ಮಾನ್ಯ ಮುಕುಡಪ್ಪದವರಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಶಂಕರ್ ಅವರಿದ್ದಾರೆ. ಬಣಜಾರ್ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರೋಂಥ ಪಾಂಡುರಂಗ್ ಅವರಿದ್ದಾರೆ. ಇನ್ನು ಎಲ್ಲ ಪ್ರಮುಖರುಗಳಿದ್ದಾರೆ. ಇದು ಮೊದಲನೇ ಸಭೆ. ನಾವೊಂದು 30 ಜನ 40 ಜನ ಪ್ರಮುಖರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಚಿಂಚೋಳಿಯ ತಹಸೀಲ್ ಕಾರ್ಯಾಲಯದಲ್ಲಿ ಇಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿಯವರ ನೇತೃತ್ವದಲ್ಲಿ ಸಭೆ ಜರುಗಿತು. ಚಿಂಚೋಳಿ ತಾಲೂಕಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ ವತಿಯಿಂದ ತಾಲೂಕಿನ ಚಂದ್ರಂಪಳ್ಳಿ ಮತ್ತು ಎತ್ತಿಪೋತ ಹಾಗೂ ಚಿಂಚೋಳಿ ಪಟ್ಟಣದ ಬುಗ್ಗಿ ಮತ್ತು ತಾಲೂಕಿನ ವಿವಿಧ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವುದರ ಬಗ್ಗೆ ತಾಲೂಕಿನ ವಿವಿಧ ಅಧಿಕಾರಿಗಳ ಜೊತೆ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಸಭೆ ನಡೆಸಿ ಚರ್ಚೆ ಮಾಡಿದರು. ಅದು ಮಾಡಿಸ್ಕೊಡ್ತೀವಿ. ಅದು ಎಸ್ಟಿಮೇಟ್ ಮಾಡಿಲ್ಲ ಏನೋ ಅದು ಲಿಸ್ಟ್ ಮಾಡಿಕೊಡ್ತೀವಿ. ಏನೇನು ಹೇಳಿದ್ರೆ ಹಾಂ ಎಸ್ ಎಲ್ಲ ಟೈಪ್ ಎಷ್ಟಕ್ಕೆ ಅದು ಬೇಡ ನಿಮ್ಮ ಗಾರ್ಡನ್ಗೆ ಎಷ್ಟಾಗ್ತದೆ ಹಂಗಲ್ಲ. ಅದು ನೀವು ಎಲ್ಲಿ ಮಾಡ್ಬೇಕು ನಮ್ಗೆ ಹೇಳಿ. ಯಾಕಂದ್ರೆ ಕೆರೆ ಸೈಟ್ ಇರಬೇಕು. ಕೆರೆಯಿಂದ ಈಗ ಮ್ಯಾಗ ಹೋಗೋದು ಕಳೆ ಹೋಗು ನೀರು ಹಾಕಿಸಿದಲ್ಲಿ ಹಾಂ ಕೆಳಗೆ ಸರ್. ಸರ್ ಅక్కడ ಹೋಗೋ ದಾರಿ ಅದನ್ನು ಸ್ವಲ್ಪ ಮಾಡಲೇ ಮಾಡ್ಬೇಕು. ಸ್ಟ್ಯಾಂಡರ್ಡ್ ಮಾಡ್ಬೇಕಾಗ್ತದೆ. ಈ ಕಡೆ ಗಾಡಿ ನಿಲ್ಲಿಸ್ಬೋದು, ಆ ಕಡೆ ಹೋಗ್ಬೋದು. ಈ ಕಡೆ ಸ್ವಲ್ಪ ಬಜಲ್ ಪಾರ್ಕಿಂಗ್ ಆ ಕಡೆ ದಾರಿಯಲ್ಲಿ ಬರ್ತದೆ. ಹಾಂ ಫಸ್ಟ್ ಗೇಟ್ ಸೀರಾ ಹಾಂ ರೈಟ್. ಅದು ಲಿಸ್ಟ್ ಕೊಡ್ತಾರೆ. ಅದೇ ಭಾಗ ಒಂದು ಎಸ್ಟಿಮೇಟ್ ಮಾಡ್ಕೊಡಿ. ನಮ್ಗೆ ಅದೊಂದು ಎಸ್ಟಿಮೇಟ್ ಮಾಡಿರಿ. ಆಯ್ತು, ಇದೊಂದು ಲಿಸ್ಟ್ ಮಾಡಿ. ಈ ಎಸ್ಟಿಮೇಟ್ಗಿಂತ ನಾವು ಒಂದು ಆಕ್ಸಿಡೆಂಟ್ ಮಾಡಿಕೊಡೋದು ಫಿನಿಶಿಂಗ್ ಅಂತ ಹೇಳಿ ನಾನು ಅದಕ್ಕೆ ನಾನು ಸಿ ಓ ಕಳಿಸ್ತೀನಿ. ನಾವು ಮೇಡಮ್ ಹೆಂಗೆ ಚೆನ್ನಾಗ ISIS ಮಾತು ಕೇಳ್ತದೆ. ನಮ್ಮ ಜನ ಬರ್ತಾರೆ ಕೆಲಸ ಆಗ್ತದೆ. ಇವಾಗ ಫಿನಿಶಿಂಗ್ ಕೊಡಿ ನಮ್ಗೆ. ಬಟ್ ಗಾರ್ಡನ್ ಕೊಡಿ, ನೀವು ನೀರು ಕೊಡಬೇಡಿ. ಹಾಂ ಫಂಡ್ ಎಲ್ಲಿಂದ ತರಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಕೇಳಿ ಮತ್ತೆ ಕೊಟ್ಟು ಬರ್ತಲ್ಲ. ನಿಮ್ದು ಎಷ್ಟು ಬರ್ತದೆ ಫಂಡ್ ಏನೇನು ಮಾಡ್ಲಿಕ್ಕಂತ ನಾವು ಫಂಡ್ ಇಲ್ಲ. ಈಗ ನಾವು ಟ್ರ್ಯಾಕಿಂಗ್ ಮಾಡ್ಬೇಕು ಮಾಡಿ ಒಳಗೆ ಟ್ರ್ಯಾಕಿಂಗ್ ನಿಮ್ಮಲ್ಲಿ ಫಂಡ್ ಬರ್ತಾರೆ. ಒಂದು ಟ್ರ್ಯಾಕಿಂಗ್ ಇರ್ಬೇಕು. ಈ ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಇಒ ಶಂಕರ್ ರಾಠೋಡ್, ಗ್ರೇಟ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ತಾಲೂಕಾ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಪ್ರಭುಲಿಂಗ್, BCM ಇಲಾಖೆ ಅಧಿಕಾರಿಗಳಾದ ಅನಸೂಯ ಚೌಹಾಣ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಆಹಾರ ಪದ್ಧತಿ, ಒತ್ತಡದ ಜೀವನ, ಬೊಜ್ಜು, ಕಲುಷಿತ ಪರಿಸರ, ದೇಹ ದಂಡಿಸದೇ ಇರುವ ಕಾರಣದಿಂದಾಗಿ ಕ್ಯಾನ್ಸರ್ ರೋಗ ಬರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಹಾನಿಕರವಾಗಿರುವ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ರೋಗವೂ ಕೂಡ ಒಂದಾಗಿದೆ.
ಕ್ಯಾನ್ಸರ್ ರೋಗದ ಆರಂಭಿಕ ಪತ್ತೆಯಿಂದ ಜೀವಗಳನ್ನ ಉಳಿಸಬಹುದು. ಪ್ರತಿಯೊಬ್ಬರು ಪ್ರತಿದಿನ 1 ಗಂಟೆ ಅವರ ಜೀವನಕ್ಕಾಗಿ ಮೀಸಲಿಡಬೇಕು. ಯೋಗ, ವಾಕಿಂಗ್, ವ್ಯಾಯಾಮ ಮಾಡುವುದರಿಂದ ಆರೋಗ್ಯವಂತರಾಗಿ ಇರಬಹುದು ಎಂದು ಮಣ್ಣೂರು ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಫಾರೂಕ್ ಮಣ್ಣೂರ್ ಹೇಳಿದರು. ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿ ಮಾಸದ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಉದ್ಘಾಟಿಸಿ ಮಾತನಾಡಿ, ಮೊದಲ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಮಾಡಿದ್ರೆ ಬೇಗನೆ ಚಿಕಿತ್ಸೆ ನೀಡಿ ಜನರ ಜೀವ ಉಳಿಸಬಹುದು. ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚು ಕಂಡು ಬರುತ್ತಿದೆ. ಆದ್ದರಿಂದ ಸ್ತನ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. WHO said that ಒಂದು ತಿಂಗಳ ಇದ್ರ ಬಗ್ಗೆ ಜಾಗೃತಿ ಮಾಡಿರಿ ಎಲ್ಲರಿಗೆ. ಯಾಕಂದ್ರೆ ಇವತ್ತ ಅರುಣ್ ಬರ್ ಸರ್ ಹೇಳ್ತಾ ಇದ್ರು, ಸರ್ವಿಕ್ಸ್ ಕ್ಯಾನ್ಸರ್ ಈಗ ಓವರ್ಟೇಕ್ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ಮುಂದೆ ಬಂದಿದೆ. ಅಂದ್ರೆ ಇಟ್ ಈಸ್ ಫಸ್ಟ್. ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ದಿ ವರ್ಲ್ಡ್. ಇಷ್ಟು ನಮಗೆ ಇದ್ರ ಬಗ್ಗೆ ಜಾಗೃತಿ ಮಾಡೋದಿದೆ. ಅದಕ್ಕಾಗಿ ಇನ್ನು ಇದೇ ವೇಳೆಯಲ್ಲಿ ಖ್ಯಾತ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಬರದ್ ಮಾತನಾಡಿದರು. ಎಲ್ಲ ಹೆಣ್ಮಕ್ಳು 20-25 ವರ್ಷದ ಮೇಲಿನ ಎಲ್ಲ ಹೆಣ್ಮಕ್ಳುಗಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ತಿಂಗಳಿಗೊಂದು ಸರ್ತಿ ಮಾಡ್ಕೋಬೇಕು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೇಗೆ ಮಾಡ್ಕೋಬೇಕು, ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳಬೇಕು. ಕನ್ನಡಿಯ ಮುಂದೆ ನಿಂತು, ನಿಮ್ಮ ಪ್ರೈವೇಸಿಲಿ ಕನ್ನಡಿಯ ಮುಂದೆ ನಿಂತು ಎಲ್ಲಾದರೂ ಗಂಟು ಇದೆಯಾ, ಸಾಧ್ಯತೆಗಳಿದೆಯಾ ಏನಂತ ತಾವು ತಿಂಗಳಿಗೊಂದು ಸರ್ತಿ ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡ್ಬೇಕು. ಇದು ಅವೇರ್ನೆಸ್ ಕಾರ್ಯಕ್ರಮ ನಿಮಗಷ್ಟೇ. ಇದು ಎಲ್ಲ ನೀವು ಇಲ್ಲಿ ತಿಳಿಯೋ ಒಂದು ಮುಖ್ಯವಾದ ವಿಷಯಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ತಿಳಿಸ್ಬೇಕು. ಈಗ ಸರ್ ಹೇಳ್ತಾ ಇದ್ರು, ಬರೀ ನೀವೇ ಅವೇರ್ನೆಸ್ ಮಾಡ್ಕೊಳ್ಳೋದು, ಎಲ್ಲರಿಗೂ ನಿಮ್ಮ ಆಜು ಇದ್ದವರು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಇದು ವರ್ಕಿಂಗ್ ಫೀಲ್ಡಲ್ಲಿ ಇರುವಂಥ ನಿಮ್ಮ ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ಎಲ್ಲರಿಗೂ ಈ ಅವೇರ್ನೆಸ್ ಕೊಡಬೇಕು. ಸೊ ಪ್ರತಿ ತಿಂಗಳು ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಕಂಪಲ್ಸರಿ ಮಾಡ್ಕೋಬೇಕು. ನಂತರ ಕ್ಯಾನ್ಸರ್ ತಜ್ಞ ವೈದ್ಯೆ ಡಾಕ್ಟರ್ ಸುಮಯ್ಯ ಸನಾ ಮಾತನಾಡಿದರು. Initially cervical cancer was very high. Now not that the cervical cancer is decreasing. Breast has surpassed cervical cancer. What are the risk factors? Why it is increasing nowadays? As a gynecologist, I would like to say a few risk factors. Young girls coming to us with PCOS, irregular cycles. Normally they take hormonal pills, OC pills. Very rampantly it is given without knowing any cause. They are using it. Young people, any abnormal bleeding, any woman who wants to delay their child, ಈಗ ಮಕ್ಕಳು ಬೇಡ ಅಂತ 1-2 ವರ್ಷಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಾರ. These are all may not be the leading cause for breast cancer. These are all contributing factors, mainly hormonal pills. ಆಮೇಲೆ ಈಗ ಯಂಗ್ ಪೀಪಲ್ ದೇ ವಾಂಟ್ ಟು ದೇ ಆರ್ ಆಲ್ ಕರಿಯರ್ ಓರಿಯೆಂಟೆಡ್. ಮ್ಯಾರೇಜ್ ಡಿಲೇ ಮಾಡ್ತಾರ, ಮಕ್ಕಳು ಡಿಲೇ ಮಾಡ್ತಾರ, or else they don't want to have children, nulliparity or having less than 1 children. These are all risk factors. So we have a biological clock for everything. You have to get married at correct time, have children at correct time. These are all risk factors. So somewhere that should be in your mind. And regarding there are few cancers which can be screened. Main is breast and cervical cancer, as already told by sir. Scanning, any self breast examination and more than 40 years scanning ultrasound breast or mammography. And for cervical cancer, mainly I would like to speak a few words about cervical cancer. 99% of cervical cancer is caused by HPV infection. HPV infection is the leading cause. Now, what is this HPV infection? HPV infection occurs in almost all 70 to 80% of women are affected with HPV infection. Now, not all these 80% will progress to cancer. Who are the people who will progress to cancer are young age at intercourse, multiple sexual partners, unprotected sex or partner with multiple partners, young age at first intercourse, young age at first child, multiple children. So these are all. ಈ ಸಂದರ್ಭದಲ್ಲಿ ಡಾಕ್ಟರ್ ಮುಜಮಿಲ್, ಡಾಕ್ಟರ್ ರಿಜ್ವಾನ್, ಶೋಭಾ ಮಡಪತಿ, ಅಮೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನವರಾತ್ರಿ ಉತ್ಸವದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ತುಳಜಾಪುರದ ಪ್ರಸಿದ್ಧ ತುಳಜಾ ಭವಾನಿ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿರುವ ಭಕ್ತಾದಿಗಳಿಗೆ ಬೃಹತ್ ಪ್ರಮಾಣದ ಹಣ್ಣು ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು
ಖ್ಯಾತ ಉದ್ಯಮಿ ಸಂಜೀವ್ ಕುಮಾರ್ ಪೂಗಾರ್ ತಿಳಿಸಿದರು. ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ತೆಲಂಗಾಣ ಸೇರಿದಂತೆ ಹಲವು ಕಡೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ತುಳಜಾಪುರಕ್ಕೆ ಆಗಮಿಸುತ್ತಿದ್ದಾರೆ. ಪಾದಯಾತ್ರಾರ್ಥಿಗಳಿಗಾಗಿ ಪ್ರಿನ್ಸ್ ಒನ್ ಗ್ರೂಪ್ ವತಿಯಿಂದ ಮಾರ್ಗ ಮಧ್ಯದಲ್ಲಿ ನಳದುರ್ಗದ ಹತ್ತಿರ ಹಣ್ಣು ವಿತರಣೆ ಮಾಡಲಾಗುತ್ತಿದೆ. ಸುಮಾರು 30 ಟನ್ ಹಣ್ಣು ವಿತರಣೆ ಮಾಡಲಾಗುತ್ತಿದ್ದು, ಅಕ್ಟೋಬರ್ 15, 16 ಹಾಗೂ 17ರಂದು 3 ದಿನಗಳ ಕಾಲ ನಿರಂತರ ಹಣ್ಣು ವಿತರಣೆ ಕಾರ್ಯಕ್ರಮ ಜರುಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗಿರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಏನಂತಂದ್ರೆ ಸರ್, ಫ್ರೂಟ್ ಯಾಕೆ ಇಟ್ಟಿನಂತಂದ್ರೆ ಎಲ್ಲರಿಗೆ ರನ್ನಿಂಗ್ದಾಗೆ ಒಂದು ಅವರಿಗೆ ಹೊಟ್ಟಿಗೆ ಟೈಮ್ ಇಲ್ದಂಗೆ ತಿನ್ಬೇಕಂತಂದಕ್ಕೆ ಫ್ರೂಟೇ ಇಟ್ಟಿನಿ ಸರ್. ನಾವು ಊಟ ಇಟ್ಟಿಲ್ಲ. ಎಲ್ಲರಿಗೆ ಬಾಳೆಹಣ್ಣು, ಸೇಬು, ಸಂತ್ರ ಮತ್ತು ನೀರು, ಬಿಸ್ಲರಿ ಬಾಟಲ್ನು ಇಟ್ಟೀನಿ. ರನ್ನಿಂಗ್ದಾಗೆ ಇಟ್ಟಿನಿ ಸರ್. ಅವರಿಗೆ ಅನುಕೂಲ ಆಗೋ ಪ್ರಕಾರ ನಾವು ಫ್ರೂಟು ಅಲ್ಲೇ ಯಾಕೆ ಪ್ಲೇಸ್ ಚೂಸ್ ಮಾಡೋದಂದ್ರೆ ಸರ್, ನಾನು ಎಲ್ಲ ಡಿಸ್ಟ್ರಿಕ್ಟ್ ಜನ ಅಲ್ಲೇ ಬಂದು ಒಕ್ಕಟ್ಟಾಯ್ತಂತಕ್ಕೆ ಅದೇ ಪ್ಲೇಸ್ ಚೂಸ್ ಮಾಡಿ ಸೆಂಟ್ರ್ ಪ್ಲೇಸ್ ಆಯ್ತಂತ ಅಲ್ಲಿ ಇಟ್ಟಿನಿ ಸರ್. ಈ ಪ್ರೋಗ್ರಾಮ್ ಇಟ್ಕೊಂಡು ಸರ್ ಒಂದು ಲಾರಿ ಲೋಡ್ ಮಾಡಿಸಿನಿ ಸರ್. ಅದು ಇರಬೇಕು ಸರ್, ಒಂದು 30 ಟನ್ ಎಲ್ಲ ಲೋಡು ವೇಟಿಂಗ್ ಹಿಸಾಬಲಿಂದ ವೇಟ್ ಮಾಡಿದ್ರೆ ಒಂದು 30 ಟನ್ ಅಬೋನೇ ಇರ್ಬೋದು, ಕೆಳಗೇನಿಲ್ಲ ಸರ್. 2 ಲಾರಿ ಅವಂತೀವಿ, ಒಂದು ವಾಟರ್ ಬಾಟಲ್ ಲಾರಿ ಬಿ ಅದ ಸರ್. ಅದ್ರಲ್ಲಿ ಸರ್ ಮೊದಲು ಲಾಕ್ಡೌನ್ ಬಿಫೋರ್ 2 ವರ್ಷ ಮಾಡೀನಿ ಸರ್. 18, 19ರಾಗೂ 2 ವರ್ಷ ಕಂಟಿನ್ಯೂ ಮಾಡೀನಿ ಸರ್. ಈಗ 2 ವರ್ಷ ನಡುವೆ ಕರೋನಾಲಿಂದ ಜರ ಬಿಸ್ನೆಸ್ ಲಾಸ್ ಆಗಿ ಮಾಡಲಿಲ್ಲ ಸರ್. ಈ ಸರ್ತಿ ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸರ್ ತಾಯಿ ಹೆಸರು ಮೇಲೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸೇವೆ ಮಾಡ್ತಾರೆ. ಹೌದು ಸರ್. ದೊಡ್ಡ ಪ್ರಮಾಣ ಸೇವೆ ಮಾಡೋಕ್ಕಿಂತ ತಾಯಿ ಆಶೀರ್ವಾದ ಸರ್. ತಾಯಿ ಆಶೀರ್ವಾದದಿಂದ ಒಂದು ಸಣ್ಣ ಹೇಳ್ತೀನಿ, ಒಂದು ನನ್ನ ಜೀವನದಾಗ ಆಗಿರೋಂಥ ಘಟನೆ ಹೇಳ್ತೀನಿ ನಿಮ್ಗೆ. 2007ರಲ್ಲಿ ಸರ್ ನಾನು ಪಾದಯಾತ್ರೆಗೆ ನಡ್ಕೋತ ಹೋಗಿದ್ದೆ ಸರ್. ಆ ಟೈಮ್ನಾಗ ನಾ ಏನಂತ ತಾಯಿಗೆ ಒಂದು ಬೇಡ್ಕೊಂಡೆ ಅಂತಂದ್ರೆ, ಹಾದ್ಯಾಗ ಎಲ್ಲ ತಲ್ಲಿ ಎಲ್ಲರೂ ಊಟ ಕೊಡ್ತಾಯಿದ್ರಿ ಸರ್, ಅನ್ನದಾನ ಮಾಡ್ತಾಯಿದ್ರು. ನಾ ಏನಂತ ತಾಯಿಗೆ ಆಶೀರ್ವಾದ ಬೇಡ್ಕೊಂಡಂದ್ರೆ, ತಾಯಿ ನನ್ನ ಜೀವನದಾಗ ನನಗೆ ಒಳ್ಳೆ ಒಂದು ಆಶೀರ್ವಾದ ಮಾಡು. ಇಷ್ಟು ದೊಡ್ಡ ಪ್ರಮಾಣದಾಗ ಅಂತೂ ನಾ ಮಾಡ್ತೀನೋ ಮಾಡಲ್ಲ ಗೊತ್ತಿಲ್ಲ, ಒಂದು 4 ಜನಕ್ಕೆ ನಿನ್ನ ಭಕ್ತರಿಗೆ ನಾ ಅನ್ನದಾನ ಮಾಡೋಂಥ ಶಕ್ತಿ ಕೊಡು ನನಗೆ ಅಂತಕ್ಕೆ ನಾ ಬೇಡ್ಕೊಂಡೆ ಸರ್. ಅದೇ ತಾಯಿ ಶಕ್ತಿ 10 ವರ್ಷದಾಗ ಮುಂದೆ 2018ದಲ್ಲಿ ಸರ್ ದೊಡ್ಡ ಪ್ರಮಾಣದಾಗೆ ಆಶೀರ್ವಾದ ಮಾಡಿದಾಗ ದೊಡ್ಡ ಪ್ರಮಾಣದಾಗೆ ಈ ಪ್ರೋಗ್ರಾಮ್ ಮಾಡೀನಿ ಸರ್. ಅದೊಂದು ನನ್ನ ಮನಸ್ಸಿನಾಗಿತ್ತು, ಮಾಡಲೇಬೇಕಂತಕ್ಕೆ ಅದು ಮುಟ್ಸಿನಿ ಸರ್. ನಾ ತಾಯಿ ನನಗೆ ಕೊಟ್ಟಿನ ಹೊಳ್ಳಿಕೆ ಅದು ನಾ ಮುಟ್ಸಿನಿ ಸರ್ 10 ವರ್ಷದಾಗ ಸರ್. ನಾ ಇಷ್ಟು ನಂಬ್ಕೊಂಡು ಬಂದೀನಿ ಸರ್. ಬೇರೆ ಅಂತ ತಾಯಿ ಆಶೀರ್ವಾದ ಅದನ್ನು ಏನು ಅವ್ರು ಬೇಡ್ಕೋತಾರೋ ಅವ್ರು ಬೇಡದಲ್ಲಿ ಏನು ಕಮ್ಮಿ ಇರ್ತದೆ ಸರ್, ಕೊಡಲಿಲ್ಲ. ಬಟ್ ನನಗಂತೂ ತಾಯಿ ನಾ ಹೋದ ವರ್ಷ ಏನಂತ ಬೇಡ್ಕೊಂಡೆ ಅಂದ್ರೆ, ಕರೋನಾ ಬಂದು ಲಾಕ್ಡೌನ್ದಾಗ ಎಲ್ಲ ಸುಮಾರು ಬಿಸ್ನೆಸ್ ನನ್ನ ಲಾಸ್ ಆಗೈತೆ. ತಾಯಿ ಈ ವರ್ಷ ಒಂದು ಒಳ್ಳೆ ಬಿಸ್ನೆಸ್ ನಡ್ಕೊಂಡು ಹೋಗಲಿ, ನಂಗೆ ಬಂದಿನ ಲಾಭದಲ್ಲಿ 50% ನಿನಗೆ ಡೊನೇಟ್ ಮಾಡ್ತೀನಿ ಎಲ್ಲ ನಿನ್ನ ಭಕ್ತರಿಗೆ ಅಂತ ನಾ ಬೇಡ್ಕೊಂಡೀನಿ ಸರ್. ನನಗೆ ಈ ವರ್ಷ ಪ್ರಾಫಿಟ್ ಆಗಿಂದಾಗಿ 50% ನಾ ಅಲ್ಲಿ ಖರ್ಚು ಮಾಡ್ತೀನಿ ಸರ್. 5 ದಿವಸ ಪ್ರೋಗ್ರಾಮ್ದಾಗ ನನಗೆ 20 ಸರ್ 30 lakhs ತನಕ ಖರ್ಚಾಗ್ಲತ್ತದ. ನನಗೆ ಈ ವರ್ಷ ಆಗಿಂದ ಇನ್ಕಮ್ 60 lakhsದಾಗ 50% ಪೂರ ಡೊನೇಟ್ ನಾ ಅಲ್ಲಿ ಮಾಡ್ತಾಯಿದ್ದೀನಿ ಸರ್. ಲಾಕ್ಡೌನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನಸೇವೆ ಮಾಡಿದ್ದೀನಿ ಅಂತ ಮತ್ತು ಈಗ ಮುಂದೇನೋ ರಾಜಕೀಯ ಸಾಮಾನ್ಯವಾಗಿ ಜನಸೇವೆ ಮಾಡಲು ರಾಜಕೀಯಕ್ಕೆ ಬರ್ತಾನೆ ಇರ್ತಾರೆ. ನಿಮ್ಮದೇನಾದ್ರು ಉದ್ದೇಶ ಇರುತ್ತೆ ಸರ್? ನನ್ನ ಜೀವನದಾಗ ನಾ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕು, ರಾಜಕೀಯ ನಾಯಕ ಆಗಿ ಎಲ್ಲ ಜನಗಳಿಗೆ ಸೇವೆ ಮಾಡಬೇಕಂತ ನಾ ಯಾವಾಗಲೂ ಅನ್ಕೊಂಡಿಲ್ಲ ಸರ್. ಅದೆಲ್ಲ ಸುಳ್ಳು. ಇನ್ನೊಂದು 2ನೇ ಮಾತು ಏನಂದ್ರೆ ಸರ್, ನನಗೆ ಪ್ರೆಸ್ ಮೀಟಿಂಗ್ದಾಗೂ ಈ ಥರ ಹೇಳ್ಕೊಂಬ ಅಂತ ಇಷ್ಟ ಇರಲಿಲ್ಲ ಸರ್. ಬಟ್ ಒಂದು ಜನಗಳಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡತ್ತೀನಿ, ಜರ 4 ಮಂದಿಗೆ ಗೊತ್ತಾಗಲಿ ಅಂತ ನಮ್ಮ ಅಣ್ಣ ತಮ್ಮರು ಎಲ್ಲರೂ ಹೇಳೋದ್ರಿಂದ ಒಂದು ಸಂಘು ಹೇಳಿದ ಥರ ನಾವು ಈ ಪ್ರೆಸ್ ಮೀಟಿಂಗ್ ಇಟ್ಕೊಂಡು ಸರ್. ನನಗೆ ಯಾವುದೇ ರಾಜಕೀಯ ನಾಯಕ ಇಷ್ಟೆಲ್ಲ, ನಾ ಯಾವ ರಾಜಕೀಯ ನಾಯಕದ ಕೂಡ ನಾವು ಹೋಗಿಲ್ಲ ಸರ್. ನಾ ಎಲ್ಲ ನಾಯಕಗಳಿಗೆ ಸಪೋರ್ಟ್ ಮಾಡೀನಿ ಸರ್, ಎಲ್ಲರಿಗೆ ಸಪೋರ್ಟ್ ಮಾಡಿ ಓಟ್ ಹಾಕ್ಸೀನಿ ಸರ್, ಎಲ್ಲರಿಗೆ ಗೆದ್ದಿಸ್ತೀನಿ ಸರ್. ಬಟ್ ನಾ ಎಂದು ನಾಯಕ ಆಗಬೇಕು, ನಾ ಯಾಕೆ ರಾಜಕೀಯ ನಾಯಕದಾಗ ಹೋಗಬೇಕು, ನಾ ಪಾಲಿಟಿಕ್ಸನ್ನಾಗಿ ಲೀಡರ್ ಆಗಬೇಕಂತೂ ನಾವು ಯಾವಾಗಲೂ ಬೇಡ್ಕೊಂಡಿಲ್ಲ ಸರ್. ನಾ ಸಾಧಾರಣ ಮನುಷ್ಯನಾಗಿ ಬಿಸ್ನೆಸ್ ಮಾಡ್ಕೋತಾನೆ, ಎಲ್ಲರದ್ದು ಸೇವೆ ಮಾಡ್ಕೋತಾ, ಎಲ್ಲರಿಗೆ ಹೆಲ್ಪ್ ಮಾಡ್ಕೋತಾ ಅಂತ ಇರಬೇಕಂತ ನನ್ನ ಮನಸ್ಸಿನಾಗ ನಾ ಇದೇ ನಿರ್ಧಾರ ಅದ ಸರ್. ನಾ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕಂತ ಅನ್ಕೊಂಡಿದ್ದೀನಿ ಸರ್. ಸರ್ ನಾವು ಸರ್ ಒಂದು ನಮ್ಮ ಜಿಲ್ಲಾ ನಮ್ಮ ತಾಲೂಕದಲ್ಲಿ
MLA ಮತ್ತು ನಮ್ಮ ಫ್ರೆಂಡ್ಸ್ ಬಿಸ್ನೆಸ್ದವರಿಗೆ ಎಲ್ಲರಿಗೆ ಇನ್ವೆಂಟ್ ಕೊಟ್ಟಿವಿ ಸರ್ ಬರಬೇಕಲ್ಲಂತ. 1,000 ಜನ ನಮಗೋಸ್ಕರ ಬರೋರಿಗೆ ನಾವು ಊಟನೂ ಇಟ್ಕೊಂಡಿವಿ ಸರ್. ಇನ್ನೊಂದು 2-3 ಸಣ್ಣ ಪುಟ್ಟ ಕಾರ್ಯಕ್ರಮ ಸರ್. ಮತ್ತು ಎಂಟರ್ಟೈನ್ಮೆಂಟ್ ಆರ್ಕೆಸ್ಟ್ರಾ ಇಟ್ಕೊಂಡಿವಿ ಸರ್. ಭಕ್ತ ಜಾಸ್ತಿ ಟೈರ್ಡ್ ಆದವ್ರಿಗೆ ಸ್ವಲ್ಪ ಜಸ್ಟ್ ಅವ್ರಿಗೆ ಏನೋ ಒಂದು 5 ನಿಮಿಷ ನಂಬಲ್ಲಿ ಕುಂತೀರ ಅಂತಂದರೆ ಅವರಿಗೆ ಎಂಟರ್ಟೈನ್ಮೆಂಟ್ ಆಗ್ಲಂತಕ್ಕೆ ಒಂದು ಗೀತೆ ಇಟ್ಕೊಂಡಿವಿ ಸರ್ ನಾವು. ಮತ್ತು ಹಾಗೆ ಬರೋರಿಗೆ ಏನಾರ ಮೆಡಿಸಿನ್ ಬೇಕು, ಏನಾರ ಕಾಲು ನೋವು ಅಂದರೆ ಅದನ್ನು ಇಟ್ಕೊಂಡಿವಿ ಸರ್. ಸರ್ ಪ್ರತಿ ವರ್ಷ ಏನು ಯಾವಾಗಲೂ ಏನು ಅನ್ನಿಸ್ತದೆ ಸರ್, ನಾವೇ ಕ್ವಾಂಟಿಟಿ ತಂದಿರ್ತೀವಲ್ಲ ಸರ್, ಜನಕ್ಕೆ ನೋಡಿ ನಮ್ಗೆ ಏನು ಅನಿಸಿರ್ತದೆ, ಈ ಹಣ್ಣುಗಳು ಬರೀ ನಾವು ಇವತ್ತು ಒಂದಿನನೇ ಹಂಚಬಹುದು. ಮುಡಾ ಹಗರಣದಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಜಾತಿ ಗಣತಿ ವಿಷಯವನ್ನ ಮುನ್ನೆಲೆಗೆ ತಂದು ನಾಟಕ ಆಡಲಾಗುತ್ತಿದೆ ಎಂದು ಕೇಂದ್ರದ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಖಾತೆಯ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಕುರಿತು ತಮ್ಮ ನಿವಾಸದ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಗುರುತು ಆರೋಪಗಳು ಕೇಳಿ ಬಂದಾಗಲೆಲ್ಲ ಜನರ ಗಮನ ಬೇರೆಡೆಗೆ ಹೊರಳಿಸಲು ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಈಗ ಮುಡಾ ಹಗರಣ ಮೂಲಕ ಜನರ ದಿಕ್ಕು ತಪ್ಪಿಸಲು ಜನಗಣತಿಯ ವಿಚಾರವನ್ನ ಮುಂದಕ್ಕೆ ತಂದರು ಎಂದು ಆರೋಪಿಸಿದರು. ಕಾಂತರಾಜು ಆಯೋಗ ರಚನೆ ಮಾಡಿದ್ದು 10 ವರ್ಷಗಳ ಹಿಂದೆ. ಈಗ ಆ ವರದಿಗೆ 10 ವರ್ಷ ಆಗಿ ಹೋಗಿದೆ. 10 ವರ್ಷಗಳಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಹಳೆಯ ಜಾತಿ ಗಣತಿ ವರದಿಯನ್ನು ಇಷ್ಟು ದಿನ ಯಾಕೆ ಬಿಡುಗಡೆ ಮಾಡಿರಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಕುಮಾರಸ್ವಾಮಿ ಅವರು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಲು ಬಿಡಲಿಲ್ಲ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಲೋಕಸಭಾ ಚುನಾವಣೆ ಮೊದಲು ಸಿದ್ದರಾಮಯ್ಯ ಅವರ ಕೈಗೆ ಜಾತಿ ಗಣತಿ ವರದಿ ಕೊಡಲಾಗಿದೆ ಅಲ್ಲವೇ? ಲೋಕಸಭಾ ಚುನಾವಣೆ ಮೊದಲು ವರದಿ ಪಡೆದರೂ ಇಷ್ಟು ದಿನಗಳವರೆಗೂ ಅದರ ಬಗ್ಗೆ ಸದ್ಯ ಇರಲಿಲ್ಲ ಯಾಕೆ ಎಂದು ಖಾರವಾಗಿ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದರು. ಈಗ ಮುಡಾ ಹಗರಣದ ಹಿನ್ನೆಲೆಯಲ್ಲಿ ಜನರನ್ನು ದಾರಿ ತಪ್ಪಿಸಲು ಮತ್ತು ಜಾತಿ ಗಣತಿ ವರದಿ ಇಟ್ಟುಕೊಂಡು ಮುಡಾ ಅಕ್ರಮದಿಂದ ರಕ್ಷಣೆ ಪಡೆಯುವ ಕೆಲಸಕ್ಕೆ ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರು ಶಾಸಕರೆಲ್ಲ ಸಿಎಂ ಮೇಲೆ ಜಾತಿ ಗಣತಿ ತರಿಯಂತ ಒತ್ತಡವನ್ನು ತರಲಿಕ್ಕೆ ಹೋಗ್ತಿದ್ದಾರೆ ಸರ್. ಈಗ ಒಂದು ವೈಜ್ಞಾನಿಕವಾಗಿ ನೀವು ಚರ್ಚೆ ಮಾಡೋದಾದ್ರೆ, ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಅವಾಗ 2014ರಲ್ಲಿ ಮಾಡಿರ್ಬೇಕು. 10 ವರ್ಷ ಆಗೋಗಿದೆ. ಅವರು 10 ವರ್ಷದಿಂದ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ, ಈ 10 ವರ್ಷದಲ್ಲಿ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಇದೆಲ್ಲವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಆ ಹಳೆಯ ಜಾತಿ ಗಣತಿಯನ್ನು ಇಷ್ಟು ದಿವಸ ರಿಲೀಸ್ ಮಾಡಿದೆ. ನನ್ನ ಮೇಲೆ ಯಾವಾಗಲೂ ಹೇಳ್ತಾಯಿದ್ರು, ಕುಮಾರಸ್ವಾಮಿ ರಿಲೀಸ್ ಮಾಡೋಕ್ಕೆ ಮಾಡಲಿಲ್ಲ ಅಂತ. ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಾಯಿತು? ಸಿದ್ದರಾಮಯ್ಯನ ಕೈನಲ್ಲಿ ಎಲೆಕ್ಷನ್ಗೆ ಮುಂಚೆನೇ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ತೆಗೆದುಕೊಂಡ್ರು. ಇವತ್ತಿನವರೆಗೂ ಅದರ ಬಗ್ಗೆ ಸದ್ಗೊತ್ತಲೇ ಇರಲಿಲ್ಲ. ಈಗ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನ ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ. ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಏನು 10 ವರ್ಷದಿಂದ ಮಾಡಿರ್ತಕ್ಕಂಥದ್ದಿದೆ, ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲ. ಸರ್, ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಸರ್ಕಾರ ಹೋದರೆ ಹೋಗಲಿ, ಅಧಿಕಾರ ಇಲ್ಲದೆ ಹೋಗಲಿ, ಇದನ್ನು ಜಾರಿ ಮಾಡಿ ಅಂತ ಹೇಳಿ. ಇದನ್ನು ಮಾಡಿ ಏನು ಮಾಡಿದೆ ಅಂದರೆ, ಅದರ ಬದಲು ಓಪನ್ ಆಗಿ ಚುನಾವಣೆಗೆ ಹೋಗ್ಬಿಡಿ. ಇದೇ ಜಾತಿ ಗಣತಿನೇ ಇಟ್ಕೊಂಡು, ಈ ಸಬ್ಜೆಕ್ಟ್ನೇ ಇಟ್ಕೊಂಡು ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋಗಿ. ಆ ರೀತಿ ಹೇಳ್ತಕ್ಕಂಥದ್ದೇನಿದೆ, ಡಿಸೈನ್ ಮಾಡಿ ಚುನಾವಣೆಗೆ ಹೋಗ್ಬೋದಲ್ಲ. ಇದನ್ನೇ ಇಟ್ಕೊಂಡು ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ, ನಮಗೊಂದು ಅವಕಾಶ ಕೊಡಿ ಮತ್ತು ಇನ್ನೊಂದು ಸಲ ಹೋಗ್ಬೋದಲ್ಲ. ಅಲ್ಲಿ ರಾಹುಲ್ ಗಾಂಧಿ ಒಂದು ಹೇಳ್ತಾರೆ, ಇಲ್ಲಿ ಇವರೊಂದು ಹೇಳ್ತಾರೆ. ಇವರಲ್ಲಿ ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳೇನಿದೆಯಲ್ಲ, ಆ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿ ಇಲ್ಲ, ಇದೆಲ್ಲವನ್ನು ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಡ್ರಾಮಾಗಳು ಪ್ರಾರಂಭ ಮಾಡಿ ಮೂಢ ಕೇಸ್ನ ಮರೆಮಾಚೋದಕ್ಕೆ ಈಗ ಇದನ್ನು ತಂದಿದ್ದಾರೆ ಮುನ್ನೆಲೆ. ಅದಷ್ಟೇ, ಬೇರೆ ಇನ್ನೇನಿಲ್ಲ. ಇಷ್ಟು ದಿವಸ ಇಲ್ದಿದ್ದು ಈಗ ಯಾತಕ್ಕೆ ಮುನ್ನೆಲೆ ಥರ ಕೊಟ್ಟವ್ರೆ? ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ಯಾರು? ನನ್ನ ಮೇಲೆ ಕಾಮೆಂಟ್ಸ್ ಮಾಡ್ತಾರೆ 18ರಲ್ಲಿ ನಾನು ಸ್ವೀಕಾರ ಮಾಡಿಲ್ಲ ಅಂತ. ಈಗ ಅವರು ಇದನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳಾಗೋಯ್ತು, ಇನ್ನೂ ಯಾಕೆ ಇಟ್ಕೊಂಡು ಕೂತರು?
ಇಷ್ಟು ದಿವಸ ಸದ್ದುಗದಲವೇ ಇರಲಿಲ್ಲ. ಈಗ ಯಾಕೆ ಅದನ್ನು ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.